ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು SC ST ಸ್ಟೂಡೆಂಟ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ನ ಈಗಾಗಲೇ ಕನ್ಫರ್ಮ್ ಆಗಿದೆ. ಯಾವ ಡೇಟಿಗೆ ಕೊನೆಯ ದಿನಾಂಕವಿದೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾವ ವೆಬ್ಸೈಟ್ ಮುಖಾಂತರ ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಯಾವ ರೀತಿ ಹಾಕಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಏನು ಮಾಡಬೇಕು ಅಂದರೆ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಾವು ಮೇನ್ ವೆಬ್ಸೈಟ್ಗೆ ಇದೇ ನಾನು ಓಪನ್ ಮಾಡಿದ್ದೀನಿ. ನೀವು ಗೂಗಲಿಗೆ ಬರಬೇಕಾಗುತ್ತೆ. ನಿಮ್ಮ ಮೊಬೈಲಲ್ಲಿ, ಡೆಸ್ಕ್ಟಾಪಲ್ಲಿ, ಲ್ಯಾಪ್ಟಾಪಲ್ಲಾಗಲಿ ನೀವು ಗೂಗಲಿಗೆ ಬಂದುಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ. ಆ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ಒಂದು ಮೇನ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದು ನಾವು ಇಲ್ಲಿ ಕೆಳಗಡೆ ಬಂದು ಅವರ್ ಸ್ಕೀಮ್ಸ್ ಅಂತ ಏನಿದೆಯೋ ಅಲ್ಲಿ ತನಕ ನಾವು ಕೆಳಗಡೆ ಫುಲ್ ಡೌನಿಗೆ ಬರಬೇಕಾಗುತ್ತೆ. ಫುಲ್ ಡೌನಿಗೆ ಬಂದ್ಬಿಟ್ಟು ಕೆಳಗಡೆ ನಾವು ಇಲ್ಲಿ ನೀವು ನೋಡ್ಬೋದು, ಈ ಥರ ಸ್ಕ್ವಾರಲ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಹಾಸ್ಟೆಲ್ ಬಯೋಮೆಟ್ರಿಕ್, ಪ್ರೈಸ್ ಮನಿ, ಈ ಥರ ಎಲ್ಲ ಒಂದು ಪ್ರೈಸ್ ಮನಿ ಕೂಡ ನೀವೇನಾದರೂ ಹಾಕಬೇಕು ಅಂದರೆ ಇಲ್ಲೇ ಒಂದು ಲಿಂಕ್ ಮೇಲೆ ಹಾಕಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಇರೋದ್ರಿಂದ ನಾವು ಇಲ್ಲಿ ಕೆಳಗಡೆ ಫುಲ್ಲು ಏನಿಲ್ಲ ಸ್ಕ್ವಾರಲ್ ಆಗ್ತಾ ಇರುತ್ತಲ್ಲ, ನಾವಿಲ್ಲಿ ನೋಡಬೇಕಾಗುತ್ತೆ. ಹಾಸ್ಟೆಲ್ ಅಡ್ಮಿಷನ್ ಅಂತ ಏನಿದೆಯೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದರ ಒಂದು ಮೇನ್ ವೆಬ್ಸೈಟ್ ಏನು HMIS, ಈ ಒಂದು HMIS ವೆಬ್ಸೈಟಲ್ಲೇ ನಾವು ಈ ಒಂದು ಲಿಂಕ್ ಮುಖಾಂತರ ನಾವು ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಈ ಒಂದು ಏನು ವೆಬ್ಸೈಟ್ ಲಿಂಕ್ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೇರವಾದ ಒಂದು ಈ ಒಂದು ಲಿಂಕನ್ನು ನನ್ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ನಾವು ಕೆಳಗಡೆ ಬಂದರೆ ಒಂದು ಸ್ವಲ್ಪ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ನಾವು ನೋಡೋದಾದರೆ ಪ್ರೀ ಮೆಟ್ರಿಕ್ಕಿಗೆ 30 ಜೂನ್ 2026 ಅಲ್ಲಿವರೆಗೂ ಕೂಡ ಲಾಸ್ಟ್ ಡೇಟ್ ಇರುತ್ತೆ. ಅದೇ ಪೋಸ್ಟ್ ಮೆಟ್ರಿಕ್ ಏನಾದರೂ ಸ್ಟೂಡೆಂಟ್ ಆಗಿದ್ದರೆ 31/7/2026 ಅಲ್ಲಿವರೆಗೂ ಕೂಡ, ಅಂದರೆ ಏನು ಪ್ರೀ ಮೆಟ್ರಿಕ್ಕಿಗೆ ಜೂನ್ 30 ತನಕ ಕೊನೆಯ ದಿನಾಂಕವಾಗಿರುತ್ತೆ, ಅಲ್ಲಿವರೆಗೂ ಕೂಡ ಓಪನ್ ಇರುತ್ತೆ. ಅದೇ ಪೋಸ್ಟ್ ಮೆಟ್ರಿಕ್ಕಿಗೆ ಜುಲೈ 31ನೇ ತಾರೀಕು 2026 ಅಲ್ಲಿವರೆಗೂ ಕೂಡ ಓಪನ್ ಇರುತ್ತೆ. ಆಮೇಲೆ ಇದು ಕ್ಲೋಸ್ ಆಗುತ್ತೆ. ಅಷ್ಟರೊಳಗಡೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವೇನಾದರೂ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ನಾವು ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿಗೆ, ಯಾವ ಹಾಸ್ಟೆಲ್ಗೆ ಹಾಕಬೇಕು, ಅದರ ಕೋಡ್ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಸೀಟ್ ಗೊತ್ತಿಲ್ಲ ಅನ್ನೋದಂದರೆ ನೀವು ನೋಡೋದಾದರೆ ವ್ಯೂ ಹಾಸ್ಟೆಲ್ ವೈಸ್ ರಿಪೋರ್ಟ್ ಅಂತ ಇದ್ರ ಮುಖಾಂತರ ಕ್ಲಿಕ್ ಮಾಡಿದರೆ ನಾವಿಲ್ಲಿ ಹಾಸ್ಟೆಲ್ ವೈಸ್ ಡಿಸ್ಟಿಕ್ ಮತ್ತು ತಾಲೂಕ್ ವೈಸ್ ಹಾಸ್ಟೆಲ್ಲು ಮತ್ತು ಅದರಲ್ಲಿರುವಂಥ ಸೀಟು ಮತ್ತು ಎಷ್ಟು ಸೀಟನ್ನು ಅಪ್ಲೈ ಇದ್ದಾವೆ, ಉಳಿದ ಸೀಟ್ಗಳು ಎಷ್ಟು ಅಂತ ಎಲ್ಲ ಡೀಟೇಲ್ಸ್ನು ಕೂಡ ನಾವಿಲ್ಲಿ ನೋಡ್ಕೋಬೋದು. ಇಲ್ಲಿ ನೀವು ಯಾವುದಾದ್ರೂ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿದರೆ ಪಕ್ಕದಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಬೋದು. ಆ ಜಿಲ್ಲೆಯಲ್ಲಿ ಬರುವಂಥ ಯಾವುದಾದ್ರೂ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿ, ನಿಮಗೆ ಯಾವ ತಾಲೂಕು ಬೇಕೋ ಆ ತಾಲೂಕನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಆ ತಾಲೂಕಲ್ಲಿ ಬರುವಂಥ ಒಂದು ಹಾಸ್ಟೆಲ್ ನೇಮು ಮತ್ತು ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥ ಹಾಸ್ಟೆಲ್ ನೇಮು ಮತ್ತು ಹಾಸ್ಟೆಲ್ ಕೋಡು, ಆಮೇಲೆ ಅಲ್ಲಿ ಬರುವಂಥ ಒಂದು ಎಷ್ಟು ಸೀಟ್ಗಳಿದೆ, ಅದರ್ ಕ್ಯಾಸ್ಟಿಗೆ ಎಷ್ಟು ವೇಕೆಂಟ್ ಇದೆ, SC STಗೆ ಎಷ್ಟು ವೇಕೆಂಟ್ ಇದೆ ಅಂತ ಎಲ್ಲ ಡೀಟೇಲ್ಸ್ನ ಕೂಡ ಇಲ್ಲಿ ನೀವು ನೋಡ್ಕೋಬೋದು. ನಾವು ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ಏನು ಹಾಸ್ಟೆಲ್ SC ST ಸ್ಟೂಡೆಂಟ್ಗಳು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ರಿಕ್ವೆಸ್ಟ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನಾವು ನೋಡೋದಾದರೆ ಸ್ಟೂಡೆಂಟ್ SSP ID ಇರಬೇಕು. ನೀವು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ ಆಗಿದ್ರೆ SATS ID ಕೂಡ ಇರಬೇಕಾಗುತ್ತೆ. ನೀವೇನಾದರೂ SSP IDನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಅದನ್ನು ತಗೊಂಡಿಲ್ಲ ಅಂದರೆ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ SSP IDನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ರೀತಿ SC ST ಸ್ಟೂಡೆಂಟಲ್ಲಿ ನೇಮಲ್ಲಿರುವಂಥ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಒಂದು ಸ್ಟೂಡೆಂಟ್ ಹೆಸರಲ್ಲೇ ಕೂಡ ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನೀವೇನಾದರೂ ಪೋಸ್ಟ್ ಮೆಟ್ರಿಕ್ ಅಂದರೆ PUC ನಂತರ ಏನಾದರೂ ಡಿಗ್ರಿ ಏನಾದರೂ ಓದ್ತಾ ಇದ್ದರೆ ನೀವು ಯೂನಿವರ್ಸಿಟಿಯಲ್ಲಿ ಬರುವಂಥ ಒಂದು ರಿಜಿಸ್ಟರ್ ನಂಬರು ಕೂಡ ಇಲ್ಲಿ ಕಂಪಲ್ಸರಿ ಬೇಕಾಗುತ್ತೆ. ಅದೇ ರೀತಿ ನೀವು ನಿಮ್ಮ ಒಂದು ಸ್ಟೂಡೆಂಟ್ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಮೊಬೈಲ್ ನಂಬರ್ ಇಲ್ಲಿ ಕಂಪಲ್ಸರಿ ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾವು ಅದೇ ರೀತಿ ಸ್ಟೂಡೆಂಟ್ ಹೆಸರಲ್ಲಿರೋ ಅಂಥ ಒಂದು RD ಸಂಖ್ಯೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಟೂಡೆಂಟ್ ನೇಮಲ್ಲೇ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಇರಬೇಕಾಗುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟು ಕೂಡ ಸ್ಟೂಡೆಂಟ್ ನೇಮಲ್ಲೇ ಇರಬೇಕಾಗುತ್ತೆ. ಅದೇ ರೀತಿ ಕಾಂಟ್ಯಾಕ್ಟ್ ಅಡ್ರೆಸ್ ಅಂದರೆ ಹೋಮ್ ಅಡ್ರೆಸ್ ಆಫ್ ದ ಸ್ಟೂಡೆಂಟ್, ಏನು ಸ್ಟೂಡೆಂಟ್ ಹೆಸರಲ್ಲಿ ಹೋಮ್ ಅಡ್ರೆಸ್ ಇರೋವಂಥ ಒಂದು ಪ್ರೂಫ್ ಕೂಡ
ಬೇಕಾಗುತ್ತೆ. ಇಷ್ಟು ರಿಕ್ವೆಸ್ಟ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ನಾವಿಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ನೀವು ಹೇಳಿದ್ರಿ ಇದೇ ವೆಬ್ಸೈಟಲ್ಲಿ ನಾವು ಲಾಗಿನ್ ಮಾಡಿ ಅಥವಾ ರಿಜಿಸ್ಟರ್ ಮಾಡಿ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಎಲ್ಲಿದೆ ಅಂತ ನೀವು ನೋಡೋದಾದರೆ ಇಲ್ಲಿ ಏನು ಲಾಗಿನ್ ಅಂತ ಏನು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಲಾಗಿನ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮತ್ತು ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ 2 ಆಪ್ಷನ್ ಇದೆ. ಇಲ್ಲಿ ನಾವು ಸ್ಟೂಡೆಂಟ್ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೀವು ಏನಾದರೂ ಈಗಾಗಲೇ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಒಂದು SWD ಅಂದರೆ ಇದಕ್ಕೆ ರಿಜಿಸ್ಟರ್ ಆಗಿರುವಂಥ ಒಂದು ID ಬರುತ್ತೆ. ಆ ID ಮತ್ತು ಎಂಟರ್ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಆ ಒಂದು ಪಾಸ್ವರ್ಡ್ನ ಹಾಕಿಬಿಟ್ಟು ನಾವು ಲಾಗಿನ್ ಮಾಡಿ ಹಾಕಬೇಕಾಗುತ್ತೆ. ಅದೇ ರೀತಿ ನೀವೇನಾದರೂ ಇಲ್ಲಿ ಏನು ಇನ್ನೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಇಲ್ಲಿ ಏನೂ ಗೊತ್ತಿಲ್ಲ ನಮಗೆ ID ಯಾವುದು ಪಾಸ್ವರ್ಡ್ ಅಂದರೆ ನೀವು ಎಲ್ಲಿ ಕೆಳಗಡೆ ಕಾಣ್ತಾ ಇರೋವಂಥ ಒಂದು ರಿಜಿಸ್ಟರ್ ಅಂತ ಏನು ಆಪ್ಷನ್ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ಸ್ಟೂಡೆಂಟ್ ನೇಮನ್ನು ಆ್ಯಸ್ ಪರ್ ಆಧಾರಲ್ಲಿರೋ ಥರ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಆ ಮೊಬೈಲ್ ನಂಬರ್ ವೆರಿಫೈ ಮಾಡಬೇಕಾಗುತ್ತೆ. ಅದೇ ರೀತಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹೆಸರನ್ನ ಹಾಕಿ ಮೊಬೈಲ್ ನಂಬರ್ನ ಹಾಕಿದಾಗ ನಮಗೆ ಇಲ್ಲಿ ಅವರ ಒಂದು ಆಧಾರ್ ಸಂಖ್ಯೆನ ಹಾಕಬೇಕಾಗುತ್ತೆ. ಸ್ಟೂಡೆಂಟ್ ಆಧಾರ್ ಸಂಖ್ಯೆನ ಹಾಕಿ ಗೆಟ್ ಡಿಕ್ಲರೇಷನ್ ಏನು ಆಧಾರ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ನ ಹಾಕಿ ಅದಾದಮೇಲೆ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ OTP ಜನರೇಟ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಫುಲ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ನಾವು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನಾವು ಹಾಸ್ಟೆಲ್ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಅಂತ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.